ಟ್ರಾವೆಲ್ ವಿಡಿಯೋಸ್ ಹಾಕಿದಾಗ ನೀವೇ ಓನ್ ಆಗೇನೆ ಹೋಗ್ತೀರಾ ಅಥವಾ ಯಾವ್ದಾದ್ರು ಟ್ರಾವೆಲ್ ಏಜೆನ್ಸಿ ಎಲ್ಲ ಯೂಸ್ ಮಾಡಿ ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ದುಬೈಯಲ್ಲಿ ಇವತ್ತು ಸೆಕೆಂಡ್ ಡೇ ನಮ್ಮದು. ನಿನ್ನೆ ನಾವು ಬಂದಿದ್ದು, ನಿನ್ನೆ ಮಾರ್ನಿಂಗ್ ಬಂದು ಚೆಕ್ ಇನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ನಾವು ಈವ್ನಿಂಗು ದುಬೈ ಮಾಲ್ಗೆ ಹೋಗಿದ್ವಿ. ಆವಾಗ ನಾನು ಯಾವುದೇ ರೀತಿ ವಿಡಿಯೋನ ಕ್ಯಾಪ್ಚರ್ ಮಾಡಿಲ್ಲ. ಮತ್ತೆ ನಾವು ದುಬೈ ಮಾಲ್ಗೆ ಹೋಗ್ತೀವಿ. ಆವಾಗ ಖಂಡಿತವಾಗ್ಲೂ ನಿಮಗೆ ದುಬೈ ಮಾಲ್ ಎಲ್ಲ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತೀನಿ, ಓಕೆನಾ? ಹಾಗೆ ಇವಾಗ ನಾವು ದುಬೈ ಫ್ರೇಮ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಮಾರ್ನಿಂಗಿಂದ ಒಂದು ಸ್ವಲ್ಪ ನಾವು ಬುಕ್ಕಿಂಗ್ ಎಲ್ಲ ಮಾಡ್ಕೊತಿದ್ವಿ. ಅಂದರೆ ಕೆಲವೊಂದು ಕಡೆಗೆ ನಾವು ಟಿಕೆಟ್ಸ್ ಎಲ್ಲ ತೊಗೊಬೇಕಾಗುತ್ತೆ. ಸೊ ಸ್ಲಾಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಟೈಮಿಂಗ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನಾವು ಅದನ್ನೆಲ್ಲ ಕೆಲಸಗಳನ್ನು ಮಾಡ್ಕೊತಾ ಇದ್ವಿ. ಸೊ ಇವಾಗ ನಾವು ದುಬೈ ಫ್ರೇಮ್ಗೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಇವತ್ತೇ ದುಬೈ ಫ್ರೇಮ್ಗೆ ಮತ್ತು ಮ್ಯೂಸಿಯಮ್ಗೆ ಎರಡಕ್ಕೂ ಹೋಗ್ಬೇಡ ಅಂತ ಅಂದ್ಕೊಂಡ್ವಿ ಫಸ್ಟು. ಬಟ್ ಮ್ಯೂಸಿಯಮ್ಗೆ ಏನಾಯ್ತಂದರೆ ಇವತ್ತಿಗೆ ನಮಗೆ ಸ್ಲಾಟ್ ಯಾವುದು ಸಿಕ್ಕಲಿಲ್ಲ. ಸೊ ಯಾವತ್ತಿಗೆ ಸಿಕ್ತು ಅದಕ್ಕೆ ಆಲ್ರೆಡಿ ನಾವು ಇವಾಗ ಬುಕ್ ಮಾಡಿಬಿಟ್ಟು ಓಕೆ ಇವತ್ತು ದುಬೈ ಫ್ರೇಮ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಇವಾಗ ದುಬೈ ಫ್ರೇಮ್ಗೆ ಹೊರಟಿದ್ದೀವಿ. ಅಂದರೆ ದುಬೈ ಫ್ರೇಮ್ ನೋಡೋದಕ್ಕೆ ಹೊರಟಿದ್ದೀವಿ. ಹಾಗೆ ನಾನು ಟ್ರಾವೆಲ್ ವಿಡಿಯೋಸ್ ಹಾಕಿದಾಗ ಕೆಲವರು ಆಲ್ಮೋಸ್ಟ್ ನನಗೆ ಕೇಳೋದು ಹೇಗಂದರೆ, ನೀವು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ತೀರಾ ಅನ್ನೋದನ್ನ, ಅಂದರೆ ನೀವೇ ಓನ್ ಆಗೇನೆ ಹೋಗ್ತೀರಾ ಅಥವಾ ಯಾವ್ದಾದ್ರು ಟ್ರಾವೆಲ್ ಏಜೆನ್ಸಿ ಎಲ್ಲ ಯೂಸ್ ಮಾಡ್ತೀರಾ, ಈ ರೀತಿಯಾಗಿ ನನಗೆ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಸೊ ನಾವು ಯಾವುದೇ ರೀತಿ ಟ್ರಾವೆಲ್ ಏಜೆನ್ಸಿ ಇದನ್ನೆಲ್ಲ ಯೂಸ್ ಮಾಡಲ್ಲ. ಸೊ ನಾವೇನೇ ಪ್ಲ್ಯಾನ್ ಮಾಡಿಕೊಂಡು ಪ್ರತಿಯೊಂದನ್ನು ನಾವೇ ಬುಕ್ ಮಾಡಿಕೊಂಡು, ಅಂದರೆ ಶಂಕರ್ ಆಲ್ಮೋಸ್ಟ್ ಬುಕ್ಕಿಂಗ್ ಎಲ್ಲ ಮಾಡ್ಕೊತಾರೆ. ಅದಾದಮೇಲೆ ನಾನು ಶಂಕರ್ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಪ್ಲೇಸ್ ಯಾವುದಕ್ಕೆ ಹೋಗೋದು ಈ ರೀತಿ ಎಲ್ಲ ಚೆಕ್ ಮಾಡಿಕೊಂಡು ಇಬ್ಬರು ಮಾತಾಡಿಕೊಂಡು ನಾವು ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ತೀವಿ. ಈವನ್ ಮಾರ್ನಿಂಗ್ ಕೂಡ ನಾವು ಕೆಲವೊಂದು ಬುಕ್ಕಿಂಗ್ಸ್ ಎಲ್ಲ ಅದಕ್ಕೆ ನಾವು ಬಂದಿದ್ದ ತಕ್ಷಣ ಮಾಡ್ಕೊಂಡ್ವಿ. ಅಂದರೆ ಏನಂದರೆ ಕೆಲವೊಂದು ಕಡೆ ಸ್ಲಾಟ್ ನಮಗೆ ಸಿಕ್ಕಲ್ಲ, ಇವತ್ತಿಗೆ ಬೇಕು ಅಥವಾ ನಾಳೆಗೆ ಬೇಕು ಆ ಥರ ಎಲ್ಲ ಸ್ವಲ್ಪ ಮುಂಚಿತವಾಗೇ ನಾವು ಬುಕ್ಕಿಂಗ್ ಎಲ್ಲ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ನಾವು ಮಾರ್ನಿಂಗೇನೆ ಆಲ್ಮೋಸ್ಟ್ ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ, ಓಕೆನಾ? ಸೊ ಬನ್ನಿ ಇವಾಗ ದುಬೈ ಫ್ರೇಮ್ ಹೇಗಿದೆ ಇದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನೀವು ಯಾರಾದರೂ ದುಬೈಗೆ ಪ್ಲ್ಯಾನ್ ಮಾಡ್ತಾ ಇದ್ದು, ಹಾಗೇನೆ ಬುರ್ಜ್ ಖಲೀಫಾ ವ್ಯೂ ಇರುವಂತಹ ಅಪಾರ್ಟ್ಮೆಂಟ್ ಅಂದರೆ ರೂಮ್ನ ನೀವೇನಾದರೂ ಚೆಕ್ ಮಾಡ್ತಾ ಇದ್ರೆ ಈ ಒಂದು ಪ್ರಾಪರ್ಟಿನ ಚೆಕ್ ಮಾಡ್ಬೋದು. ಈ ಒಂದು ಪ್ರಾಪರ್ಟಿ ನೇಮ್ ಬಂದ್ಬಿಟ್ಟು ದೂಸಿಕ್ತಾನಿ ಅಂತ. ಬುರ್ಜ್ ಖಲೀಫಾ ವ್ಯೂ ಇರುವಂತಹ 1 BHK ಅಪಾರ್ಟ್ಮೆಂಟ್ ಇದು. ಸೊ ಈ ಒಂದು ಅಪಾರ್ಟ್ಮೆಂಟ್ ಬಗ್ಗೆ ಆಲ್ರೆಡಿ ನಾನು ಟೂರ್ ಮಾಡಿ ತೋರಿಸಿದ್ದೀನಿ. ನೀವಿನ್ನೂ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಚಾನಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ಓಕೆನಾ? ಆ್ಯಂಡ್ ಇದು ನಂದು ಇವತ್ತಿನ ಔಟ್ಫಿಟ್ಟು. ಆ್ಯಂಡ್ ಶಂಕರ್ ಕೂಡ ಬಂದರು, ಅವ್ರದ್ದು ಕೂಡ ಔಟ್ಫಿಟ್ ಇದು. ರೆಡಿ ಆದ್ರಾ? ಓಕೆ. ಸೊ ನಾವಿಬ್ಬರು ರೆಡಿಯಾಗಾಯಿತು. ಇವಾಗ ದುಬೈ ಫ್ರೇಮ್ ನೋಡೋಕ್ಕೆ ಹೋಗೋದೇನೆ. ಸೊ ಫ್ರೆಂಡ್ಸ್, ಇವಾಗ ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ದುಬೈ ಫ್ರೇಮ್ ಹತ್ರ ಹೋಗೋದಕ್ಕೆ ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ಹಾಗೆ ಕ್ಯಾಬ್ನ ಬುಕ್ ಮಾಡೋದಕ್ಕೂ ಕೂಡ ನಮ್ಮ ಇಂಡಿಯಾದಲ್ಲಿ ಓಲಾ, ಊಬರ್ ಎಲ್ಲ ಇದೆಯಲ್ಲ, ಸೊ ಅದೇ ರೀತಿಯೇ ಆ್ಯಪ್ ಇದೆ. ಇಲ್ಲೂ ಕೂಡ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. ನಾವು ಕರೀಮ್ ಅನ್ನೋ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಬುಕ್ಕಿಂಗ್ನ ಮಾಡ್ಕೊಂಡಿದ್ದು. ಕ್ಯಾಬಲ್ಲಿ ಬರಬೇಕಾದ್ರೇ ನಮಗೆ ಕಾಣಿಸ್ತಾ ಇತ್ತು ಈ ಒಂದು ದುಬೈ ಫ್ರೇಮ್. ಔಟ್ಸೈಡ್ ಲುಕ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಾವು ಕ್ಯಾಬಲ್ಲಿ ಬರಬೇಕಾದ್ರೆ ಅಂದ್ಕೊಂಡ್ವಿ ಕಾಣಿಸ್ದಾಗ. ಸೊ ಔಟ್ಸೈಡ್ ಲುಕ್ಕೇನೆ ಇಷ್ಟು ಚೆನ್ನಾಗಿದೆ, ಒಳಗಡೆ ಎಲ್ಲ ಯಾವ ರೀತಿಯಾಗಿರ್ಬೋದು ಅಂತ ನಾವಂತೂ ತುಂಬಾ ಎಕ್ಸೈಟೆಡ್ ಆಗಿದ್ವಿ ಅಂತಲೇ ಹೇಳ್ಬೋದು ನೋಡೋದಕ್ಕೆ. ಹಾಗೆ ಅಲ್ಲಿ ನಾನು ಇವಾಗ ತೋರಿಸಿದ್ನಲ್ಲ, ಅದು ಒಂದು ಟಿಕೆಟ್ ಕೌಂಟರು. ಸೊ ಅಲ್ಲೂ ಕೂಡ ನಾವು ಟಿಕೆಟ್ಸ್ ಎಲ್ಲ ತೊಗೊಂಡು ಒಳಗಡೆಗೆ ಬರ್ಬೋದು. ಬಂದ್ವಿ ನಾವು ದುಬೈ ಫ್ರೇಮ್ ಹತ್ರ. ಟಿಕೆಟ್ನ ನಾವು ಎಂಟ್ರೆನ್ಸ್ ಹತ್ರನೂ ತೊಗೊಬೋದು ಅಥವಾ ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಕೊಬೋದು. ನಾವು ಆನ್ಲೈನ್ ಬುಕ್ಕಿಂಗೇನೆ ಮಾಡ್ಕೊಂಡಿದ್ವಿ. ಹಾಗೆ ಒಬ್ಬರಿಗೆ 49 AD ಆಗುತ್ತೆ. ಸೊ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ದರಿಂದ ಟಿಕೆಟ್ನ ಹಾಗೆ ಮೊಬೈಲಲ್ಲಿ ತೋರಿಸ್ಬಿಟ್ಟು ಒಳಗಡೆಗೆ ಬಂದ್ವಿ. ತುಂಬಾ ಬಿಸಿಲಿದೆ ಮಾತ್ರ. ದುಬೈಯಲ್ಲಿ ಕೇಳಬೇಕಾ, ಸಿಕ್ಕಾಬಟ್ಟೆ ಬಿಸಿಲು. ಸೊ ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ದುಬೈ ಹಿಂದಿನ ಕಾಲದಲ್ಲಿ ಹೇಗಿತ್ತು, ಹೇಗೆ ನಿಧಾನವಾಗಿ ಇಂಪ್ರೂವ್ ಆಗ್ತಾ ಹೋಗ್ತು ಅನ್ನೋದನ್ನು
ನಮಗೆ ಒಂದು ಪಿಕ್ಚರೈಸ್ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಇದೆಲ್ಲ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹಿಂದೆ ದುಬೈ ಹೇಗಿತ್ತು ಅಂತ ನಾವಂತೂ ನೋಡಿರಲ್ಲ. ಸೊ ಈ ಥರ ಪಿಕ್ಚರೈಸ್ ಮಾಡಿ ನಮಗೆ ತೋರ್ಸೋಕ್ಕೆ ಟ್ರೈ ಮಾಡೋದ್ರಿಂದ ನಮಗೊಂದು ಐಡಿಯಾ ಬರುತ್ತೆ ದುಬೈ ಮೊದಲೆಲ್ಲ ಯಾವ ರೀತಿಯಾಗಿತ್ತು ಅನ್ನೋದು. ಇವಾಗ ನಾವು ಗ್ರೌಂಡ್ ಫ್ಲೋರಿಂದ ಮೇಲ್ಗಡೆಗೆ ಹೋಗ್ತಾ ಇದ್ದೀವಿ. 500 ಮೀಟರ್ಸ್ ಮೇಲ್ಗಡೆಗೆ ಹೋಗ್ತಾ ಇರೋದು, ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಮೇಲ್ಗಡೆ ಹೋದರೆ ನಮಗೆ ಅಬ್ಸರ್ವೇಟ್ರಿ ಇದೆ, ಹಾಗೆಯೇ ಗ್ಲಾಸ್ ವಾಕಿಂಗ್ ಇದೆ, ಅದು ಮ್ಯಾಜಿಕ್ ಗ್ಲಾಸ್ ವಾಕಿಂಗ್. ಸೊ ಅದನ್ನೆಲ್ಲ ನೋಡಬೇಕು ಅಂದರೆ ನಾವು ಮೇಲ್ಗಡೆ ಹೋಗಬೇಕಾಗುತ್ತೆ. ಮೇಲ್ಗಡೆ ಅಬ್ಸರ್ವೇಟ್ರಿಯಿಂದ ನಮಗೆ ಓಲ್ಡ್ ದುಬೈ ವ್ಯೂ ಎಲ್ಲ ಕಾಣುತ್ತೆ. ಅದೆಲ್ಲ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವರ್ಲ್ಡಲ್ಲೇ ಲಾರ್ಜೆಸ್ಟ್ ಫ್ರೇಮ್ ಆಗಿರುವಂತಹ ಈ ಒಂದು ದುಬೈ ಫ್ರೇಮಿನ ಮೇಯ್ನ್ ಅಟ್ರಾಕ್ಷನ್ ಅಂತ ಅಂದ್ರೇ ಗ್ಲಾಸ್ ವಾಕಿಂಗ್. ಇಲ್ಲಿ ನಾವು ವಾಕ್ ಮಾಡಬೇಕಾದ್ರೆ ಕೆಳಗಡೆ ವ್ಯೂ ಎಲ್ಲ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ಇದೆಲ್ಲ ಅಂತೂ ಎಂಜಾಯ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಕಡೆ ನಮಗೆ ಓಲ್ಡ್ ದುಬೈ ವ್ಯೂ ಎಲ್ಲ ಕಾಣ್ತಿರುತ್ತೆ, ಹಾಗೆ ಇನ್ನೊಂದು ಕಡೆ ನಮಗೆ ನ್ಯೂ ದುಬೈ ವ್ಯೂ ಎಲ್ಲ ಕಾಣಿಸ್ತಾ ಇರುತ್ತೆ ಅಬ್ಸರ್ವೇಟ್ರಿಯಿಂದ. ಸೊ ಇದೆಲ್ಲ ಅಂತೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮೇಯ್ನ್ ಅಟ್ರಾಕ್ಷನ್ ನಾನು ಆವಾಗಲೇ ಹೇಳ್ದಂಗೆ ಈ ಒಂದು ಮ್ಯಾಜಿಕ್ ಗ್ಲಾಸ್ ವಾಕಿಂಗ್. ಸೊ ಇಲ್ಲಿ ವಾಕ್ ಮಾಡೋದಕ್ಕೆ, ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಎಲ್ಲರೂ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಆ್ಯಂಡ್ ನಾವು ಕೂಡ ತುಂಬ ಫೋಟೋಸ್ ಎಲ್ಲ ತೊಗೊಂಡ್ವಿ, ಹಾಗೆಯೇ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಾವು. ಸೊ ಫ್ರೆಂಡ್ಸ್, ಇವಾಗ ನಾವು ದುಬೈ ಫ್ರೇಮ್ ಅಬ್ಸರ್ವೇಟ್ರಿಯಿಂದ ಹೊರಗಡೆಗೆ ಬಂದ್ವಿ. ಮೇಲ್ಗಡೆ ಹೋದಾಗ ಫುಲ್ಲು ನಮಗೆ ದುಬೈ ವ್ಯೂ ಕಾಣುತ್ತೆ. ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಮಗೆ ವಾಕಿಂಗ್ ಮಾಡೋದಕ್ಕೆ ಕೂಡ ಫ್ರೇಮ್ ಇರುತ್ತೆ, ಅಂದರೆ ಗ್ಲಾಸ್ ಫ್ರೇಮ್ ಇರುತ್ತೆ. ಆ ಗ್ಲಾಸ್ ಫ್ರೇಮ್ ಮೇಲೆ ವಾಕಿಂಗ್ ಮಾಡಬೇಕಾದ್ರೆ ಕೆಳಗಡೆ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ವಾಕಿಂಗ್ ಮಾಡಬೇಕಾದ್ರೆ ಲೈಟ್ ಆಫ್ ಆನ್ ಆಗೋದು ಕೂಡ ಇರುತ್ತೆ. ಸೊ ಚೆನ್ನಾಗಿತ್ತು ಅದೆಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಇವಾಗ ಹೊರಗಡೆಗೆ ಬಂದ್ವಿ.
ಸೊ ದುಬೈ ಫ್ರೇಮ್ ಎಲ್ಲ ಒಳಗಡೆ ಯಾವ ರೀತಿಯಾಗಿದೆ ಅಂತ ನೋಡಿಕೊಂಡು ನಾವು ಹೊರಗಡೆಗೆ ಬಂದಾಗ ಆನ್ ದ ವೇನೆ ನಮಗೆ ಈ ರೀತಿಯಾದ ಡಿಸ್ಪ್ಲೇ ಕಾಣುತ್ತೆ. ಸೊ ಇಲ್ಲಿ ಅವರು ದುಬೈ ಫ್ರೇಮ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ರು, ಹಾಗೆ ಈ ಒಂದು ಫ್ರೇಮ್ನ ಸ್ಪೆಷಾಲಿಟಿ ಏನು, ಪ್ರತಿಯೊಂದು ಇನ್ಫಾರ್ಮೇಷನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇದನ್ನು ಓದ್ಕೊಂಡ್ರೆ ಸಾಕು ನಮಗೆ ದುಬೈ ಫ್ರೇಮ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ನಾನು ಅಂದರೆ ಈ ಒಂದು ವಿಡಿಯೋನ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನಿಮಗೂ ಪೂರ್ತಿಯಾಗಿ ದುಬೈ ಫ್ರೇಮ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಒಂದು ಇನ್ಫಾರ್ಮೇಷನ್ನ ನೀವು ಚೆಕ್ ಮಾಡ್ಕೊಬೋದು. ಹಾಗೆ ನಾವು ಫ್ರೇಮ್ನ ನೋಡಿಕೊಂಡು ಹೊರಗಡೆಗೆ ಬರಬೇಕಾದ್ರೆ ಆನ್ ದ ವೇ ನಮಗೆ ಒಂದು ಶಾಪಿಂಗ್ ಪ್ಲೇಸ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಏನಾದರೂ ಶಾಪಿಂಗ್ ಮಾಡೋಂಗಿದ್ರೆ ಮಾಡ್ಕೊಬೋದು. ದುಬೈ ಫ್ರೇಮ್ ಹತ್ರನೇ ಪಾರ್ಕಲ್ಲಿ ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು. ಇವಾಗ ನಾವು ವಿಂಗ್ಸ್ ಆಫ್ ಮೆಕ್ಸಿಕೋ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ. ಸೊ ಫ್ರೆಂಡ್ಸ್ ಇವಾಗ ನಾವು ವಿಂಗ್ಸ್ ಆಫ್ ಮೆಕ್ಸಿಕೋ ಹತ್ರ ಹೋಗ್ತಾ ಇದ್ದೀವಿ. 6:30 ಆಗಿದೆ ಟೈಮು, ಗೊತ್ತಿಲ್ಲ ಬೆಳಕಿರುತ್ತೋ ಇರೋ ಹೋಗೋಷ್ಟರಲ್ಲಿ ಅಂತ. ಕ್ಯಾಬ್ ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು. ನೋಡೋಣ ಬೆಳಕಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬೆಳಕಿದ್ರೆ ಕೆಲವೊಂದು ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತಲೇ ಹೋಗ್ತಾ ಇದ್ದೀವಿ. ನೋಡಬೇಕು ಹೇಗಾಗುತ್ತೆ ಅಂತ. ಫ್ರೆಂಡ್ಸ್ ವಿಂಗ್ಸ್ ಆಫ್ ಮೆಕ್ಸಿಕೋ ಹತ್ರ ಫೋಟೋಸ್ ಕ್ಯಾಪ್ಚರ್ ಮಾಡೋಣ ಅಂತ ಬಂದ್ವಿ. ಬಟ್ ಇಲ್ಲಂತೂ ಫುಲ್ ಕ್ಯೂ ಇದೆ. ಈ ಕಡೆ ಸೈಡಲ್ಲಿ ನೋಡ್ಬೋದು ಫುಲ್ಲು ಕ್ಯೂ ಇದೆ. ಆ್ಯಂಡ್ ಈ ಕಡೆ ಸೈಡಲ್ಲಿ ಪಿಕ್ಚರ್ಸ್ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಕ್ಯೂ ಇದೆಯಲ್ಲ ಅಂತ ಅಂದ್ಕೊತಾ ಇದ್ದೀವಿ. ನೋಡಬೇಕು ತೊಗೊಳೋದು ವಾಪಸ್ ಹೋಗೋದು ಅಂತ. ವಿಂಗ್ಸ್ ಆಫ್ ಮೆಕ್ಸಿಕೋ ಹತ್ರ ಫೋಟೋಸ್ ಕ್ಯಾಪ್ಚರ್ ಮಾಡೋಣ ಅಂತಲೇ ಬಂದಿದ್ವಿ ಅಂತ ಹೇಳಿದೆ ಅಲ್ವಾ. ಬಟ್ ತುಂಬಾ ಕ್ಯೂ ಇತ್ತು. ಸೊ ಕ್ಯಾಪ್ಚರ್ ಮಾಡೋದು ಬೇಡವೋ ವಾಪಸ್ ಹೋಗೋದು ಅಂತ ಥಿಂಕ್ ಮಾಡ್ತಾ ಇದ್ವಿ ಅಂತ ಅನ್ನಲ್ಲ. ಸ್ವಲ್ಪ ಹೊತ್ತು ಕ್ಯೂಯಲ್ಲಿ ವೆಯ್ಟ್ ಮಾಡಿನೇ ಕ್ಯಾಪ್ಚರ್ ಮಾಡ್ಕೋಣ. ಬಿಕಾಸ್ ವಿಂಗ್ಸ್ ಆಫ್ ಮೆಕ್ಸಿಕೋ ಹತ್ರ ಯಾವಾಗ ಬಂದ್ರೂ ಕ್ಯೂ ಇದ್ದೇ ಇರುತ್ತೆ. ಸೊ ಈವ್ನಿಂಗ್ ಆಗಿತ್ತಲ್ವಾ, ಸೊ ಕ್ಯೂಯಲ್ಲಿ ನಿಂತ್ಕೊಳ್ಬೋದು. ಬಿಕಾಸ್ ಇವಾಗ ಬಿಸಿಲಲ್ಲಿ ಅಂತೂ ಕ್ಯೂಯಲ್ಲಿ ನಿಂತ್ಕೊಳಕ್ಕಾಗಲ್ಲ. ಸೊ ಈವ್ನಿಂಗ್ ಅಲ್ವಾ, ಸ್ವಲ್ಪ ಹೊತ್ತು ನಿಂತ್ಕೊಂಡು ವೆಯ್ಟ್ ಮಾಡೋಣ. ತುಂಬ ಹೊತ್ತಾದರೂ ಆಗಿಲ್ಲ ಅಂದರೆ ವಾಪಸ್ ಹೋಗೋಣ ಅಂತ ಆ ಥರ ಅಂದ್ಕೊಂಡ್ವಿ ನಾವು. ಬಟ್ ಫೈನಲಿ ನಾವು ಕ್ಯೂಯಲ್ಲಿ ನಿಂತ್ಕೊಂಡು ಫೋಟೋಸ್ ಕ್ಯಾಪ್ಚರ್ ಮಾಡಿದ್ವಿ. ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ನೋಡೋಣ, ನಾನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಈ ಒಂದು ವಿಡಿಯೋದಲ್ಲೇ ಲಾಸ್ಟಲ್ಲಿ ಎಂಡಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ಹಾಕಿಲ್ಲ ಅಂದರೂ ನಾನು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಹಾಕಿರ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಚೆಕ್ ಮಾಡ್ಬೋದು. ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಏನದು ಇಷ್ಟ ಆಯ್ತಾ ಫೋಟೋಸು? ಇವಾಗ ನಿಂತ್ಕೊಂಡು ಕ್ಯಾಪ್ಚರ್ ಮಾಡಿದ್ದಕ್ಕೂ ಈಗ ಅನ್ನಿಸ್ತು. ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಸಿಂಗಲ್ಸು ಇಬ್ರದ್ದು ಚೆನ್ನಾಗಿ ಬಂದಿದೆ. ಆ್ಯಂಡ್ ಟುಗೆದರ್ದು ಫಸ್ಟ್ ಒಂದು ತೊಗೊಂಡಿದ್ದಿಲ್ಲ, ಅದು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಫೋಟೋಸು. ಒಂಥರ ಕ್ಯೂಯಲ್ಲಿ ನಿಂತ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡಿದ್ದಕ್ಕೂ ಸ್ಯಾಟಿಸ್ಫೈ ಆಯಿತು. ಫ್ರೆಂಡ್ಸ್ ಇಲ್ಲಿ ನಮಗೆ ಕಾಮತ್ ಹೋಟೆಲ್ ಕಾಣಿಸ್ತು. ಇಂಡಿಯನ್ ಹೋಟೆಲ್ ಅಲ್ವಾ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ. ಇಲ್ಲಿ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ರೂಮ್ಗೆ ಹೋಗಬೇಕು.